ಕಲ್ಪತರುನಾಡು ತುಮಕೂರಿನಲ್ಲಿ ದಿನದಿಂದ ದಿನಕ್ಕೆ ಹಕ್ಕಿ ಜ್ವರದ ಭೀತಿ ಜಾಸ್ತಿ ಆಗ್ತಾ ಇದೆ. ಒಂದೇ ದಿನ 8 ನವಿಲುಗಳು ಸಾವನ್ನಪ್ಪಿರುವುದು ಸ್ಥಳೀಯರ ಆತಂಕವನ್ನು ಜಾಸ್ತಿ ಮಾಡಿದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ತುಮಕೂರಿನಲ್ಲಿ ಹಕ್ಕಿ ಜ್ವರದ ಭೀತಿ. ಒಂದೇ ದಿನ 8 ನವಿಲುಗಳು ಸಾವು. ತುಮಕೂರು ತಾಲೂಕಿನ ಊರ್ಡಿಕೆರೆ ಹೋಬಳಿ ಬೊಮ್ಮನಹಳ್ಳಿ ಕೋಳಿಹಳ್ಳಿ ಭಾಗದಲ್ಲಿ ನವಿಲುಗಳ ಸರಣಿ ಸಾವು ಮುಂದುವರೆದಿದೆ. ಬುಧವಾರ ಒಂದೇ ದಿನ 8 ನವಿಲುಗಳ ಕಳೆಬರ ಪತ್ತೆಯಾಗಿದೆ. ಇದರೊಂದಿಗೆ ಏಪ್ರಿಲ್ 16ರಿಂದ ಈವರೆಗೆ ಒಟ್ಟು 54 ನವಿಲು ಮೃತಪಟ್ಟಂತಾಗಿದೆ. ಬುಧವಾರ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಹಿಂಭಾಗದಲ್ಲಿ 6, ದೇವರಾಯನದುರ್ಗ ಅರಣ್ಯ ಪ್ರದೇಶದಲ್ಲಿ 2 ನವಿಲು ಮೃತಪಟ್ಟಿವೆ. ಗುರುವಾರ ಕೋಳಿಹಳ್ಳಿ ವ್ಯಾಪ್ತಿಯಲ್ಲಿ ಮತ್ತೊಂದು ನವಿಲು ಸಾವನ್ನಪ್ಪಿದೆ. 2 ದಿನದಲ್ಲಿ 9 ನವಿಲುಗಳು ಉಸಿರು ಚೆಲ್ಲಿವೆ. ಏಪ್ರಿಲ್ 16ರಿಂದ 20ರವರೆಗೆ 44 ನವಿಲು ಮೃತಪಟ್ಟಿದ್ವು. ಕಳೆಬರಹದ ಮಾದರಿಯನ್ನ ಮಧ್ಯಪ್ರದೇಶದ ಭೋಪಾಲ್ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಏಪ್ರಿಲ್ 29ರಂದು ವರದಿ ಬಂದಿದ್ದು H5N1 ಅಂದ್ರೆ ಹಕ್ಕಿ ಜ್ವರ ಸೋಂಕಿನಿಂದ ನವಿಲು ಮೃತಪಟ್ಟಿರೋದು ಖಚಿತವಾಗಿದೆ. ಕೋಳಿಹಳ್ಳಿ ವ್ಯಾಪ್ತಿಯ 10 ಕಿಲೋಮೀಟರ್ ಪ್ರದೇಶದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಏಪ್ರಿಲ್ 30ಕ್ಕೆ ಸುಮಾರು 45 ಪೀಕಾಕ್ಸ್ ಅಸಹಜವಾಗಿ ಸಾವು ಕಂಡಿದ್ದು, ನಮಗೆ ಇದನ್ನು ಪರೀಕ್ಷೆಗಾಗಿ ನಾವು ನಿಷಾದ್ ಲ್ಯಾಬ್ಗೆ ಕಳಿಸಿ ಭೂಪಾಲಿಂದ ನಮಗೇನು H5N1 ಅಂತ ಕನ್ಫರ್ಮ್ ಆಗಿ ಬಂದ ನಂತರ 33 ಹಳ್ಳಿಗಳನ್ನ ಏನು ಎಪಿಸೆಂಟ್ರ್ ಫಸ್ಟ್ ನಾವು ರಿಪೋರ್ಟ್ ಮಾಡಿದ್ವೋ ಆ ಹಳ್ಳಿಯಿಂದ 10 ಕಿಲೋಮೀಟ್ರ್ ವ್ಯಾಪ್ತಿಲಿ ಬರ್ತಕ್ಕಂಥ 33 ಹಳ್ಳಿಗಳಲ್ಲಿ ನಾಟಿ ಕೋಳಿ ಸಾಕಿರೋವಂಥದ್ದು ಇರ್ಬೋದು, ಫಾರಮ್ ಕೋಳಿ ಸಾಕಿರೋವಂಥದ್ದು ಇರ್ಬೋದು, ಪ್ರತಿ 15 ದಿನಕ್ಕೊಮ್ಮೆ ಸೀರಮ್ ಸ್ಯಾಂಪಲ್ಲು ಮತ್ತು ನೇಸಲ್ ಸ್ವ್ಯಾಬು ಕೆರೆ ಕಟ್ಟೆಗಳಲ್ಲಿ ಎನ್ವಿರಾನ್ಮೆಂಟಲ್ ಸ್ಯಾಂಪಲ್ ಅಂತ ಕೊಡ್ತೀವಿ. ಹಕ್ಕಿ ಜ್ವರದ ಭೀತಿ ಹಿನ್ನೆಲೆ ತುಮಕೂರು ತಾಲೂಕಿನ ಕೋಳಿಹಳ್ಳಿ ಸುತ್ತಮುತ್ತಲಿನ 10 ಕಿಲೋಮೀಟರ್ ವ್ಯಾಪ್ತಿಯ 38 ಹಳ್ಳಿಗಳ ಜನರ ಆರೋಗ್ಯ ತಪಾಸಣೆ ನಡೆಸಲಾಗುತ್ತಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳ ತಂಡ, ಆಶಾ, ಅಂಗನವಾಡಿ ಕಾರ್ಯಕರ್ತೆಯರು 6 ದಿನಗಳಿಂದ ಪ್ರತಿ ಮನೆಗೆ ಭೇಟಿ ನೀಡುತ್ತಿದ್ದಾರೆ. ಕೆಮ್ಮು, ಶೀತ, ಜ್ವರದ ಪ್ರಕರಣ ಕಂಡು ಬಂದರೆ ಚಿಕಿತ್ಸೆ ನೀಡಲಾಗುತ್ತಿದೆ. 5 ಸರೌಂಡಿಂಗ್ ವಿಲೇಜಸ್ ಅನ್ನು ನಾವು ಐಡೆಂಟಿಫೈ ಮಾಡಿದ್ವಿ. ಕಳ್ಳಹಳ್ಳಿ, ಕೋಳಿಹಳ್ಳಿ, ಬೈರ್ಸಂದ್ರ, ಬೊಮ್ಮನಹಳ್ಳಿ ಮತ್ತು ಹುಳ್ಳೇನಹಳ್ಳಿ. ಇದು ಗೂಳೂರು ಹೋಬಳಿ ಮತ್ತು ಊಡಿಗೆರೆ ಹೋಬಳಿಯಲ್ಲಿ ಬರುತ್ತದೆ. ಇಲ್ಲಿ ಸುಮಾರು 31 ಕೋಳಿ ಅಂಗಡಿಗಳು ಇದ್ದಾವೆ ಮತ್ತು 10 ಪೋಲ್ಟ್ರಿ ಫಾರ್ಮ್ಸ್ ಇದ್ದಾವೆ. ಈಗಾಗಲೇ ಜಿಲ್ಲಾಡಳಿತದಿಂದ RRT ಟೀಮ್ಸ್, ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ಸನ್ನು ನಾವು ಫಾರ್ಮ್ ಮಾಡಿದ್ವಿ ಮತ್ತು ನಿನ್ನೆಯಿಂದ ಅವರು ಸರ್ವೇಲೆನ್ಸನ್ನು ಮಾಡ್ತಿದ್ದಾರೆ. ಈ ಒಂದು ಹಳ್ಳಿಯಲ್ಲಿ 0 to 10 ಕಿಲೋಮೀಟರ್ಸ್ ರೇಡಿಯಸಲ್ಲಿ ಪ್ರತಿಯೊಂದು ಮನೆ ಮತ್ತು ಫಾರ್ಮ್ಸನ್ನು ಸರ್ವೇಲೆನ್ಸ್ ಮಾಡಿ ಅಲ್ಲಿ ಏನಾದರೂ ಸಸ್ಪಿಷಿಯಸ್ ಡೆತ್ಸ್ ಎಸ್ಪೆಷಲಿ ಪೋಲ್ಟ್ರಿ ಆ್ಯನಿಮಲ್ಸ್ಗೆ ಆಗಿದ್ರೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡಬೇಕು ಅಂತ ಗ್ರಾಮ ಪಂಚಾಯತ್ ಮುಖಾಂತರ ಅರಿವು ಮೂಡಿಸುವ ಕಾರ್ಯಕ್ರಮ ಸಹ ಮಾಡ್ತಾ ಇದ್ದೀವಿ. ವನ್ಯಜೀವಿಗಳಲ್ಲಿ ಸೋಂಕು ಕಾಣಿಸಿಕೊಳ್ತಾ ಇದ್ದು ಆತಂಕ ತಂದೊಡ್ಡಿದೆ. ಅಧಿಕಾರಿಗಳು ತೀವ್ರಗತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕಿದೆ. ಮಂಜುನಾಥ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.